ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಓದ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ಒಂದು ಮಾಹಿತಿಯನ್ನ ಮಿಸ್ ಮಾಡದೇ ನೋಡಲೇಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ಮಾಹಿತಿ ಅಂತದ್ದಾಗಿದೆ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಏನು ಆನ್ಯುವಲ್ ಎಕ್ಸಾಮ್ ಇದೆ, ಎಲ್ಲಾ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ನಂತರ ಪ್ರತಿದಿನ ರಾತ್ರಿ 7 ಗಂಟೆಗೆ ಲೈವ್ಗೆ ಎಲ್ಲಾ ಸಬ್ಜೆಕ್ಟ್ಗಳ ಒಂದು ಮಾಹಿತಿಯನ್ನ ಪಾಸಿಂಗ್ ಪ್ಯಾಕೇಜ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ನಂತರ ನೀವು SSLC ಅಥವಾ PUC ಓದ್ತಾ ಇದ್ರೆ ಅಥವಾ PUC ಪಾಸ್ ಆದ ನಂತರ ನಿಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಜೊತೆಗೆ ಸೆಕೆಂಡ್ PUC ಪಾಸ್ ಆಗಿ ನೀವು ಡಿಗ್ರಿಗೆ ಹೋದ್ರೆ ಯಾವುದೇ ರೀತಿಯಾದಂತಹ ನೋಟ್ಸ್ ಗಳನ್ನ ಕೊಡೋದಿಲ್ಲ. ಆದ್ರೆ ನಮ್ಮ ಪುನರ್ವೇಜು ಸಂಸ್ಕಾರ ಚಾನಲ್ ನೋಟ್ಸ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಸೊ ಮತ್ತೆ ಯಾಕೆ ತರ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು, ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇಲ್ಲ. ಸೊ ವಿದ್ಯಾರ್ಥಿಗಳೇ, ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇತ್ತೀಚೆಗೆ ಮಾಹಿತಿ ಬಂದಿರುವಂತದ್ದು ಇದೀಗ ಬಂದ ಮಾಹಿತಿ ಅಂತಾನೂ ಕೂಡ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ನೀವು ಸೆಕೆಂಡ್ PUC ಪಾಸ್ ಆಗ್ಬೇಕಾದ್ರೆ ಕನಿಷ್ಠ 28 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಈಗ ಆಲ್ರೆಡಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ರು 24 ಅಂಕಗಳು ಬಂದ್ರೆ 24 ಮಾರ್ಕ್ಸ್ ಬಂದ್ರೆ ಪಾಸ್ ಅಂತ ಹೇಳ್ತಾ ಇದ್ರು. ಆದ್ರೆ 24 ಮಾರ್ಕ್ಸ್ ಬಂದ್ರೆ ಪಾಸ್ ಆಗೋದಿಲ್ಲ. ಸೊ ಇದೀಗ ಬಂದ ಮಾಹಿತಿ ಏನಪ್ಪಾ ಅಂತಂದ್ರೆ 28 ಮಾರ್ಕ್ಸ್ ನ ನೀವು ತಗೊಂಡಿದ್ರೆ ಮಾತ್ರ ನಿಮ್ಮನ್ನ ಪಾಸ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಮಾಡೋದಿಲ್ಲ. ಹಾಗಾದ್ರೆ ಪ್ರತಿ ಸಬ್ಜೆಕ್ಟ್ ಗಳಲ್ಲೂ ಕೂಡ 28 ಮಾರ್ಕ್ಸ್ ನ ತೆಗೆದುಕೊಳ್ಳಲೇಬೇಕಾ ಸರ್ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗಿಯೂ ಕೂಡ ಪ್ರತಿ ವಿಷಯದಲ್ಲೂ 28 ಅಂಕಗಳನ್ನ ಖಂಡಿತವಾಗಿ ನೀವು ತೆಗೆದುಕೊಂಡ್ರೆ ಮಾತ್ರ ನಿಮ್ಗೆ ಪಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಪಾಸ್ ಮಾಡೋದಿಲ್ಲ. ನಂತರ ಎರಡನೇ ಮಾಹಿತಿ ಏನಪ್ಪಾ ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನೀಲನಕ್ಷೆಯ ಪ್ರಕಾರ ಈಗ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ಗೆ ಬಂದಿದೆ, ಮಿಡ್ ಟರ್ಮ್ಗೆ ಬಂದಿದೆ, ಅದೇ ರೀತಿಯಾಗಿ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಬರುತ್ತಾ ಅಂತ ಕೇಳಿದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರೋದಿಲ್ಲ. ಇನ್ನೇನಾದ್ರೂ ಕೂಡ ನಿಮಗೆ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, 24 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗೋದಿಲ್ಲ, 28 ಮಾರ್ಕ್ಸ್ ತೆಗೆದ್ರೆ ಮಾತ್ರ ಪಾಸ್ ಆಗ್ತೀರಾ. ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ತೇವೆ. ಸೊ ಮತ್ತೆ ಮುಂದಿನ ಒಂದು ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.